ಘಟನೆಗೆ ಯತೀಂದ್ರ ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಮಾಡ್ಕೊಂಡು ಕಾಂಗ್ರೆಸ್ ಮುಖಂಡ ಸ್ವಾಮಿ ಅವರು ರೋಡಿಸಂ ಮಾಡ್ತಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಸರ್. ನಿಮ್ಮ ಮೇಲೆ ಏನ್ ಹೇಳ್ತಾರೆ ಸರ್? ಇವತ್ತು ಏನು ನಾವು ಹೋಗ್ಲಿ ಇಲ್ಲಿ ಸಂಘಟನೆ ಮಾಡ್ಕೊಂಡು ಬರ್ತಿದ್ದೀನಿ ಹೊರತು ನಾನು ಯಾವ ದುರುದ್ದೇಶದಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಾಗ್ಲಿ, ಅವರ ಸುಪುತ್ರರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಾಗ್ಲಿ, ನಾನು ಯಾರಿಗೂ ಕೂಡ ಅವರ ಹೆಸರನ್ನ ಅವ್ರ ಹೆಸರಿಗೆ ಕಪ್ಪು ತರುವಂತ ಕೆಲಸನ ಬಸಿ ಬೆಳೆಯುವಂತ ಕೆಲಸ ನಾನು ಮಾಡಿಲ್ಲ. ಯಾವ ಲೀಡ್ರಿಗೂ ಕೂಡ ನಾನು ಇವತ್ತಿನವರೆಗೂ ಅವ್ರ ಹೆಸರು ಹೇಳ್ಕೊಂಡು ಬನ್ನಿರಪ್ಪ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನಾನು ಹೇಳೂ ಇಲ್ಲ. ನೀವು ಎಲ್ಲಿದ್ರು ಕೂಡ ಯತೀಂದ್ರ ನಮ್ಮ ಚಿಕ್ಕ ಸಾಹೇಬ್ರ ಹತ್ರ ನಾನು ನೋಡಿದ್ರ, ನೀವು ಮಾಧ್ಯಮದವರು ಯಾವತ್ತರ ನೋಡಿದಿರ? ಆಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಹತ್ರ ನೋಡಿದಿರ ಮಾಧ್ಯಮದವರು? ಈಗ ಎಲ್ಲರೂ ನೀವು ದಿನ ಆಯ್ತು ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಆಯ್ತು ಅಂದ್ರೆ ನೀವು ಹೋಗ್ತೀರಿ, ಎಲ್ಲ ಅವ್ರನ್ನ ಭೇಟಿ ಆಗ್ತೀರಿ, ಎಲ್ಲ ಮಾಡ್ತೀರಿ. ನಾವು ಯಾವ್ದೋ ಅಪರೂಪ 6 ತಿಂಗಳಿಗೆ ವರ್ಷಕ್ಕೆ ಅವ್ರನ್ನ ಭೇಟಿ ಆಗೋದು. ಯಾವ್ದಾರ ತುಂಬಾ ಕೆಲಸ ಇದ್ರೆ ಅದು ನಮ್ ಕೆಲ್ಸಕ್ಕೂ ಕೂಡ ಇವತ್ತವರೆಗೂ ನಾವು ಉಪಯೋಗ ಪಡ್ಕೊಂಡಿಲ್ಲ. ಯಾರು ಲೀಡರ್ಗಳಿಗೆ ಏನಾದ್ರು ಮಾಡ್ಬೇಕಂದ್ರೆ ಹೋಯ್ತನ್ ಬಿಟ್ರೆ ಆಮೇಲೆ ನಾವ್ ಯಾವತ್ತೂ ಹೋಗಿಲ್ಲ. ಎಷ್ಟೋ ದಿನ ನಮ್ ನಾಗವಾದವ್ರೆ ಕರೆದವ್ರೆ, ಬನ್ನಿ ಹೋಗೋಣ ಅಂತ, ಹೋಗೋಣ ಸುಮ್ಮನೆ ಅಂದ್ಬಿಟ್ಟು ಅವ್ರಿರೋ ಒತ್ತಡಕ್ಕೆ ನಾನು ಹೋಗಿಲ್ಲ. ಅವ್ರ ಹೆಸರು ಅಂದ್ರೆ ಈಗ ನಾವು ಕುರುಬ್ರು, ಅವ್ರು ಕುರುಬ್ರು. ಈಗ ಇತರ ಜನಾಂಗದವ್ರಿಗೇನೋ ಅವರು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗೋರೆ, ಇವ್ರು ನಡೀತೆ ಅಂದ್ಬಿಟ್ಟು ಇವರು ಒಂದು ಕೆಟ್ಟ ಹೆಸರು ತರಕ್ಕೆ ಅವ್ರು ಮಾತಾಡ್ತಾ ಬಿಟ್ರು ಬೇರೆ ಜನಾಂಗದವರು. ಯಾವುದೇ ಕಾರಣಕ್ಕೂ ಇದನ್ನ ಯಾವುದೇ ಜನಾಂಗ ಆಗ್ಲಿ ಇವತ್ತು ಅದನ್ನ ಮಾತಾಡ್ಬಾರ್ದು. ಇವತ್ತು ಅವರು ಎಲ್ಲಾ ವರ್ಗದ ಜನಾಂಗದ ಮುಖ್ಯಮಂತ್ರಿಯಾಗಿ ಇವತ್ತು 5 ವರ್ಷ ಮತ್ತೆ ಈಗ 3 ವರ್ಷ 8 ವರ್ಷ ಅಧಿಕಾರನ ಕರ್ನಾಟಕದಲ್ಲಿ ಇವತ್ತು ಚೆನ್ನಾಗಿ ನಡೆಸೋ ಬಂದಿದ್ದಾರೆ. ಆಡಳಿತ ಒಳ್ಳೆ ಆಡಳಿತ ಕೊಟ್ಟಿರುವಂತ ವ್ಯಕ್ತಿ. ಇವತ್ತು ಅವತ್ತು 1983ನೇ ಇಸ್ವಿಯಿಂದ ಅವತ್ತು ನಮ್ಮ ತಾತ ಅವ್ರ ಜೊತೆಲಿ ಫಾಲೋವರ್ಸ್ ಆಗಿ ಬಂದ್ರು, ನಮ್ಮ ತಂದೆಯವ್ರು ಬಂದ್ರು. ಈಗ ನಾನು ಈಗ ಪ್ರಚಲಿತವಾಗಿ ಇವತ್ತು ರಾಜಕಾರಣದಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ಕೂಡ ಅವ್ರನ್ನ ಫಾಲೋ ಅಪ್ ಮಾಡ್ಕೊಂಡು ಅವ್ರ ಫಾಲೋವರ್ಸ್ ಆಗಿ ಹೋಯ್ತಾ ಇದ್ವಿ ಕೊಟ್ರೆ ವಿನಃ ನಾವು ಯಾವ ದುರುದ್ದೇಶದಲ್ಲೂ ಕೂಡ ರೌಡಿಸಮ್ ಆಗ್ಲಿ ಇನ್ನೊಂದಾಗ್ಲಿ ನಾನು ನೋಡಿದ್ರೆ ರೌಡಿಸಮ್ ಮಾಡೋಕ್ ಕಾಣ್ತೀನ ಸ್ವಾಮಿ. ನಾನು ಯಾರನ್ನ ಇಬ್ರು ಬಂದ್ರೆ ನಾನು ಹೊಡೆಯಕ್ ಶಕ್ತಿ ಇದೆಯಾ? ನಾನು ಇರೋದೇ ನೋಡೋದು ಹಿಂಗೆ. ನನ್ನ ರೌಡಿಸಮ್ ಅಂತ ಆದ್ರೆ ಈ ಮಾಧ್ಯಮದವ್ರು ಹೇಳ್ತೀರಾ, ಜನ ಹೋಗ್ತಾರ? ನಮ್ಮ ಭಾಗ ಜನ ಹೋಗ್ತಾರ? ಎಷ್ಟೋ ಜನ ಇವತ್ತು ಜಿಲ್ಲೆಗಳಿಂದ ಫೋನ್ ಮಾಡಿದ್ದಾರೆ, ಇದು ರಾಜಕೀಯ ಪ್ರೇರಿತ, ನಿಮ್ಮ ಮೇಲೆ ಕೆಟ್ಟ ಹೆಸರು ತರೋದಕ್ಕೋಸ್ಕರ ಇವತ್ತು ಇದನ್ನ ಮಾಡಿದ್ದಾರೆ FIR ನ ಅನ್ಬಿಟ್ಟು ಇವತ್ತು ಲೀಡ್ಗಳು ಎಲ್ಲರೂ ಫೋನ್ ಮಾಡಿ ನನ್ನ ಕೇಳ್ತಾ ಇದಾರೆ. ನಾನು ಅದಕ್ಕೇನು ಉತ್ತರ ಕೊಡ್ಬೇಕು? ನಾನು ಎಲ್ಲರೂ ಆನ್ಸರ್ ಮಾಡಕ್ಕಾಗ್ದಿರೋ ಕಾರಣ ಏಕಾಏಕಿ ಸ್ವಾಮಿ ಮತ್ತು ಬೆಂಬಲಿಗರೆಲ್ಲ ಬಂದು ಗಂಡಸಿನ ಟೈಮಲ್ಲಿ ಹೆಂಗಸಿನ ಅಲ್ಲೇ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲೇ ಮಾಡಿಲ್ಲ ಸ್ವಾಮಿ. ನಂದು ಇರೋದು ಇದು, ನಾನು ಇಲ್ಲಿ ಹೋಗ್ಬೇಕಾದ್ರೆ ನಾಗೋಲ್ದು ಒಳಗಡೆನೆ ಹೋಗ್ಬೇಕು. ನಾಗೋಲ್ದು ಒಳಗಡೆ ಹೋಗ್ಬೇಕಂತ ಸಂದರ್ಭದಲ್ಲಿ ನಂದಿರೋದು ಲಿಂಗರ್ ಕೊಪ್ಪಳು ಶ್ರೀನಿಧಿ ಎನ್ಕ್ಲೇವ್ ಅಂತ ಮನೆ ಇದೆ ಲೇಔಟು, ಅಲ್ಲೇ ನಂದು ಮನೆ ಇರೋದು. ನಾನು ಹೋಗ್ಬೇಕಾದ್ರೆ ಇದೇ ರಸ್ತೆಯಲ್ಲಿ ಹೋಗ್ತೀನಿ, ಇದೇ ರಸ್ತೆಯಲ್ಲಿ ಬರ್ತೀನಿ ಆಫೀಸ್ಗೆ. ಅವತ್ತು ಇಲ್ಲಿ ಒಂದು ಸಭೆ ಇಟ್ಟಿದೆ ನಂದೇನೋ ಪರ್ಸನಲ್ ವ್ಯವಹಾರದ ಬಗ್ಗೆ. ಅದ್ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನಾನೇನ್ ಮಾಡಿದೆ, ನಾಗೋಲ್ ಮೇಲೆ ಹೋಗೋಣ ಅಂದ್ಬಿಟ್ಟು ಹೋದೆ. ಅದೇ ಸಂದರ್ಭದಲ್ಲಿ ನಾಗೋಲದಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇತ್ತು. ನಡೀತಾ ಇರ್ಬೇಕಾದ್ರೆ ಅವತ್ತು ಬಸ್ ನಿಂತಿತ್ತು ಎಲ್ಲಿ ಅಡ್ಡ. ಆಮೇಲೆ ಮಹಿಳೆಯರು ತುಂಬಾ ನಮ್ಮ ನಾಗೋಲ್ ಮಹಿಳೆಯರೆಲ್ಲ ಏನ್ ಮಾಡಿದ್ರು, ತಾಯಂದ್ರು ಎಲ್ಲ ಫುಲ್ಲು ಬಸ್ ಹತ್ತಕ್ಕೆ ಕ್ಯೂ ನಿಂತಿದ್ದಂತ ಸಂದರ್ಭದಲ್ಲಿ ನಾನೇನ್ ಮಾಡಿದೆ, ಗಾಡಿನ ನನ್ನ ಡ್ರೈವರ್ಗಳಿಗೆ ನಿಲ್ಸೋಪ್ಪ ಗಾಡಿನ, ಅವರೆಲ್ಲ ಹೋದ್ಮೇಲೆ ನಾವು ಪಾಸ್ ಆಗೋಣ ಅಂತೇಳಿ ಗಾಡಿ ನಿಲ್ಲಿಸ್ದೆ. ಆಗ ನಾನೇನ್ ಮಾಡಿದೆ, ಇವರು ನಮ್ಮ ಮೋದಿ ಅಂದ್ರೆ ಇವರು ಹೆಸರು ನಟೇಶಣ್ಣ ಅಂತ, ಅವರು ಲಿಂಗಾಯತ ಸಮುದಾಯ ಆಗಿದ್ರಿಂದ ನಾನು ಅವ್ರಿಗೆ ಪ್ರೀತಿಯಿಂದ ಮೋದಿ ಅಂತ ಅವ್ರನ್ನ ಈ ರಾಷ್ಟ್ರೀಯ ಪ್ರಧಾನ ಮಂತ್ರಿ ಅವ್ರನ್ನ ಹೋಲಿಸ್ಕೊಂಡು ಅವ್ರ ಹೆಸರನ್ನ ಮೋದಿ ಅಂತ ಕರಿತೀನಿ ಅಷ್ಟೇ. ಮೋದಿ ಅವರು ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಯಾಕೆ ಮೋದಿ ಅವ್ರು ಗಲಾಟೆ ಮಾಡ್ತಿದ್ರು, ಅವರು ಇಳಿ ತಾಡಪ್ಪ 2 ನಿಮಿಷ ನಿಲ್ಸುವ ಅಂದ್ಬಿಟ್ಟು ನಾನು ಇಳಿದೆ ಕಾರಿಂದ ಇಳಿದಂತ ಸಂದರ್ಭದಲ್ಲಿ ಇವರ ಚಿಕ್ಕಪ್ಪನ ಮಗ ಒಬ್ರು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ ಮಲ್ಲಿಕಣ ಅಂತ, ಅವ್ರು ಸಿಕ್ಕಿದ್ರು. ಏನ್ ಮಲ್ಲಿಕಣ ಇದು ಗಲಾಟೆ ಇದು ಅಂತ ಕೇಳಿದೆ. ಏನು ಇಲ್ಲ, ನಮ್ ಲೋಕನು ಇವರು ಮಾಡ್ತಾವ್ರೆ ಅಂತಂದ್ರು. ಆಮೇಲೆ ಆ ಮನೇನು ಕೂಡ ಇವ್ರದಲ್ಲ, ಲೋಕಣ ಮನೆ ಅಲ್ಲ, ಅವರು ಪಟೇಲ್ರು ಮೇಷ್ಟ್ರು ರಾಜಣ್ಣ ಅಂತಿದ್ರು, ಅವ್ರದ್ದು ಮನೆ ಅದು. ಆ ಮನೆಯಲ್ಲಿ ಇವರು ಬಾಡಿಗೆಗೆ ಇದ್ರಂತೆ, ನನಗೆ ಗೊತ್ತಿಲ್ಲ ಇದು ಬಾಡಿಗೆಗಿರೋದವ್ರು. ಆಮೇಲೆ ನಾನೇನ್ ಮಾಡಿದೆ, ನಮ್ಮ ಮಾವನ ಮನೇನ ಇದೇ ಲೋಕೇಶ್ ಏನಿದ್ದಾರೆ ವ್ಯಕ್ತಿ, ನಮ್ಮ ಮಾವನ ಮನೇನ ಸಂಪೂರ್ಣ ಕೆಲಸನ ಇವರೇ ಮಾಡ್ಕೊಟ್ಟಿರೋದು. ನಿಮ್ಮ ಮೇಲೆ ಯಾರು ಆರೋಪ ಮಾಡೋದು ಆ ವ್ಯಕ್ತಿ ಹೆಚ್ಚು ಕಮ್ಮಿ ಒಂದು 300 ಚದರ ಮನೆ ಕಟ್ಕೊಟ್ಟಿದ್ದಾರೆ ಹಳೆ ಕಾಮಕೊಪ್ಪಲಲ್ಲಿ. ಸ್ವಂತ ನನ್ನ ಚಿಕ್ಕಪ್ಪನ ಮನೆಯನ್ನು ಕಾಮಕೊಪ್ಪಲಲ್ಲಿ ಕಟ್ಸ್ಕೊಟ್ಟಿದ್ದಾರೆ. ಇದೇ ವ್ಯಕ್ತಿ ಅವ್ರ ಜೊತೆ ಮಾತಾಡದೆ ಆದ್ರೂ ಕೂಡ ಇವರೇ ಸ್ವಂತ ಇವ್ರ ತಮ್ಮ ಶಂಕರ್ ಗುರು ಅಂತಿದ್ದಾರೆ, ಅವರು ಕೆಲಸ ಕೊಡದ ಇಲ್ಲ ಗುರು, ಅವ್ರು ಕೂಡ ಕಷ್ಟದಲ್ಲಿದ್ದಾನೆ, ಅವನ್ಗೆ ಕೊಡ್ಸು, ಬೇರೆಯವ್ರು ಕೊಡ್ಸ್ಬೇಡ, ನನ್ನ ತಮ್ಮ ಮಾಡ್ಲಿ ಲೋಶೇಫ್ ಅಂದ್ಬಿಟ್ಟು ಹೇಳಿ ಇದೇ ನಮ್ಮ ಮೋದಿಯವರು ಪಾಪ 2 ಮನೆ ಕೆಲಸನು ಕೂಡ ಅವನ್ಗೆ ಕೊಡ್ಸಿದ್ರು. ಆ ವ್ಯಕ್ತಿನೂ ಮಾಡ್ದ, ಕಷ್ಟ ಅಂತ ಅಂದ್ರು. ಅವ್ನ ಮದುವೆಗೂ ಹೋಗಿದ್ದೀನಿ, ಅವ್ರ ಕಷ್ಟ ಸುಖಗೂ ಆಯ್ತಿದೆ. ಮತ್ತೆ ತಿರ್ಗಾ ಅವನು ಕಷ್ಟ ಅಂದಾಗೆಲ್ಲ ದುಡ್ಡ ಇದೇ ವ್ಯಕ್ತಿ ಬಂದು ಕೂರಿಸಿದ್ದಾರೆ ದುಡ್ಡನ್ನ.
ಆಮೇಲೆ ನಮ್ಮ ನಾಗೋಲ್ದು ನಮ್ಮ ನಾಯಕ ಸಮುದಾಯದ ಯಜಮಾನರುಗಳು ಬಂದು ಕೊಡ್ಸಿದ್ದಾರೆ, ಕಷ್ಟದಲ್ಲಿದ್ದಾನೆ, ಒಳ್ಳೆ ಹುಡುಗ, ಅವ್ನಿಗೆ ಹೆಲ್ಪ್ ಮಾಡಿ ಅಂದ್ಬಿಟ್ಟು ನಾನು ಈ ಜನ ಸೇವೆ ಮಾಡ್ಕೊಂಡ್ ಬರ್ತಿದ್ನಲ್ಲ, ಆಯ್ತು ಬಿಡಪ್ಪ ಹೋಲಿ, ನಾವ್ಯಾರು ಅವ್ರು ಯಾರು ಅಂದ್ಬಿಟ್ಟು ನಾವು ತಿಳ್ಕೊಂಡ್ ಬಂದವರು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವರ ತಾತ, ಇವ್ರ ತಂದೆ ಅಪ್ಪ, ಮತ್ತೆ ನಮ್ಮ ತಾತ, ನಮ್ಮ ತಂದೆಯ ತಂದೆ, ಮತ್ತೆ ನಮ್ಮ ಮೊರ್ಪುಟ್ಟೇಗೌಡರು ಅಂತ ನಮ್ಮ ಅಜ್ಜಿಯ ಅಪ್ಪ ಹಳೆ ಕಮ್ಮಕ್ಕಪ್ಪರು ಎಲ್ಲರೂ ಒಂದು ಮನೆ ಅಣ್ಣ ತಂದಿರ್ತಾರ, ತಿನ್ಕ ಉಣ್ಕ ಬೆಳ್ಕ ಬಂದಂತ ಮನೆ ಫ್ಯಾಮಿಲಿ ನಮ್ದು. ನನಗೂ ಕೂಡ ಅನ್ನ ಹಾಕಿ ಬೆಳೆಸಿದಾರೆ ಆ ಫ್ಯಾಮಿಲಿಲಿ. ನಾನು ಅನ್ನ ಹಾಕಿರೋ ಮನೆಗೆ ಯಾರು ಹೊಡೆಯಕ್ ಹೋಯ್ತಾನ? ನಾನು ಇವತ್ತು ಯಾವುದೇ ಜನಾಂಗನ ನಮ್ಮ ಲಿಂಗಾಯತ ಸಮುದಾಯರನ್ನ ಬಂದಿ ಬುದ್ಧಿ ಹೋಗಿ ಬುದ್ಧಿ ಅಂತ ಕರಿತೀನಿ ಹೊರತು ಏಕವಚನದಲ್ಲಿ ಯಾವತ್ತೂ ಕೂಡ ನಾನು ಮಾತಾಡಿಲ್ಲ, ಮಾತಾಡೋ ವ್ಯಕ್ತಿನೂ ಇಲ್ಲ. ನಾನು ಆ ಕಲ್ಚರು ಕಲ್ತಿಲ್ಲ, ಸಂಸ್ಕೃತಿನೂ ಗೊತ್ತಿಲ್ಲ ನನಗೆ. ನಾನು ಏನೇ ಕಲ್ತಿದ್ರು ನಾನು ಕಲ್ಸ್ಕೊಟ್ಟಿರೋಂಥ ಗುರುಗಳು, ನಮ್ಮ ತಂದೆ ತಾಯಿ ಕಲ್ಸ್ಕೊಟ್ಟಿರೋ ಗುರುಗಳು, ಬಹುವಚನದಲ್ಲಿ ನಡ್ಕೋ, ಒಳ್ಳೆ ಗೌರವ ಕೊಡೋ ಸಮಾಜಕ್ಕೆ, ನಿನ್ನ ಕೈಲಿ ಆದ ಒಳ್ಳೆ ಸಹಾಯ ಮಾಡುವಂತ ಇವತ್ತು ನನ್ನ ಕುಟುಂಬ ಆಗ್ಲಿ ನನ್ನ ಬೆಂಬಲಿಗರಾಗ್ಲಿ ಹೇಳಿದ್ದಾರೆ ಹೊರತು ನನ್ನ ರೋಡಿಸಮ್ ಮಾಡು, ಇನ್ನೊಂದು ಮಾಡು, ಅದು ಮಾಡು ಅಂತ ಯಾರೂ ಹೇಳಿಲ್ಲ. ಅದು ನನ್ಗೆ ಅವಶ್ಯಕತೆನೂ ಇಲ್ಲ, ಅದು ನನಗೆ ಬೇಕು ಆಗಿಲ್ಲ. ಇದೇ ಇವತ್ತು ಏನೋ ಆ ಲೋಕಿ ಏನು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಮಕ ನಾನು ಏನಾರ ನೋಡಿದ್ರೆ, ಇಲ್ಲ ಅವ್ರ ತಾಯಿ ಏನಾರ ನನ್ನ ಮಕ ನೋಡಿದ್ರೆ, ಇಲ್ಲ ಅವರ ತಂದೆ ಏನಾರ ನನ್ನ ಮಕ ನೋಡಿದ್ರೆ, ಅವ್ರ ಅಣ್ಣ ಮಂಜು ಅಂತ ಹೇಳ್ತಾರೆ, ಅವ್ರು ಆ ಮಂಜು ಅನ್ನೋ ನಾವು ವ್ಯಕ್ತಿನೇ ನೋಡಿಲ್ಲ ನಾವು. ಆಮೇಲೆ ಲೇಡಿ ಈಗ ಇವರು ಲೋಕೇಶ್ MP ಮಾತಾಡ್ತಾರಲ್ಲ, ಆ ತಾಯಿನೂ ಕೂಡ ನಾನು ನೋಡಿಲ್ಲ, ಅವ್ರ ಲೋಕೇಶ್ ಅವ್ರ ತಾಯಿನೂ ಕೂಡ ನಾನು ನೋಡಿಲ್ಲ. ನಾನು ಯಾರು ಅನ್ನೋದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ. ಶ್ರೀಮತಿ ಅವ್ರು ಹೇಳ್ತಾರೆ, ನೀವೇ ಖುದ್ದಾಗಿ ಹುಡುಗರನ್ನ ಪಟಾನ್ ಕರ್ಕ ಬಂದು ಹೊಡ್ಸಿದ್ರೆ ಮನೆಯೊಳಗೆ ಗಂಡಸ್ರಿಲ್ದ ಅಂತ ಆರೋಪ ಮಾಡ್ತಾರೆ ಸರ್. ಸ್ವಾಮಿ, ನಾನು ಇಟ್ಕೊಂಡಿರೋನು ಒಬ್ಬ ಡ್ರೈವರ್, ಮತ್ತೆ ನನ್ನ ತಮ್ಮ ಇದ್ದ, ಯಾರೋ ನಮ್ಮ ಚಿಕ್ಕಪ್ಪನ ಮಗ. ನಾವು ಮನೆಗೆ ಬಿಟ್ಬಿಟ್ರಪ್ಪ ನನ್ನ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟು ಹೋಗ್ತಿದ್ದೆ. ನಾನು ದಾರಿಲಿ ಹೋಗಬೇಕಾದ ಸಂದರ್ಭದಲ್ಲಿ ಇವರು ನಾನು ನೋಡ್ತಾ, ಇವರು ನಾವು ಒಂದು 20 ವರ್ಷ ಸ್ನೇಹ. ನಮ್ಮ ಮನೆಯಲ್ಲಿ ಈಗ ಏನು ಇವತ್ತು ಇದು ಈ ಜಾಗ ಇವತ್ತು ಆಫೀಸ್ ಏನ್ ಕಟ್ಟಿದ್ದೀನಿ, ಇದು ಕೂಡ ನನ್ನ ಕುಟುಂಬದಲ್ಲಿ 2014ರಲ್ಲಿ ಕೇಸ್ ಹಾಕಿದ್ರು. ಯಾರು? ನಮ್ಮ ಫ್ಯಾಮಿಲಿ ಒಳಗಡೆ ಕೇಸ್ ಹಾಕಿರೋ ಸಂದರ್ಭದಲ್ಲಿ ನಾನು ಸುಮಾರು ಹಲವಾರು ಬಾರಿ ನಮ್ಮ ಕುಟುಂಬದಲ್ಲಿ ಸೇರಿಸಿ, ಅಣ್ತಂದ್ರನ್ನ ಸೇರಿಸಿ ನ್ಯಾಯ ಎಲ್ಲ ಮಾಡೋದು, ನಿಮ್ಮಂತ ಮುಖಂಡರುಗಳೆಲ್ಲ ಬಂದು ನ್ಯಾಯ ಮಾಡಿದ್ರು. ಯಾರು ಕೇಳುವ ಅದನ್ನ ಬಗೆಹರಿಸಕ್ಕಾಗಿಲ್ಲ. ನನ್ನ ಕುಟುಂಬದ ಪ್ರಾಬ್ಲಮ್ನ ಯಾರು ಬಗೆಹರಿಸಕ್ಕಾಗಿಲ್ಲ. ನಮ್ಮ ತಾತ 1960ರಲ್ಲಿ ಊರು ಮಾಡ್ಕೊಂಡ್ ಬಂದವರು. ಇಲ್ಲಿ 1960ರಲ್ಲಿ ಒಂದು ಹೆಣ್ಣಿನ ಮಾತುಗೋಸ್ಕರ ದೇವೇಗೌಡರು ಊರು ಮಾಡ್ಕೊಂಡ್ ಬಂದವರು. ಯಾವ ವಿಚಾರಕ್ಕೆ ಅಂದ್ರೆ ಅಣ್ತಂದಿರ ಮಗಳನ್ನ ಮದುವೆ ಮಾಡ್ಕೊಂಡಿಲ್ಲ, ಎಂಗೇಜ್ಮೆಂಟ್ ಮಾಡ್ಕೊಂಡು ಅವತ್ತು 62ರಲ್ಲಿ ಮದುವೆ ಮಾಡ್ಕೊಂಡಿಲ್ಲ ಅಂತ ಹೇಳಿ ಒಂದು ಮಾತಿಗೆ ನಮ್ಮ ತಾತ ಅಣ್ತಂದಿರ್ ಕರ್ಕ ಬಂದು ಕೈಗೆ 2276 ಸುರೇನೊಬ್ಬ ನಾಗೋಲ 2 ಎಕರೆ 36 ಕೊಂಡನ 60ನೇ ಇಸ್ವಿನಲ್ಲೇ ಊರ್ ಮಾಡ್ಕೊಂಬಂದಂತ ಕುಟುಂಬ. ಇವತ್ತು ಹೆಣ್ಣಿಗೋಸ್ಕರ ನಮ್ಮ ಮನೆ ಮಗಳನ್ನ ಈ ತರ ಅವಮಾನ ಮಾಡಿದ್ರಲ್ಲ ಅಂದ್ಬಿಟ್ಟು ಇವತ್ತು ನಮ್ಮ ತಾತ ಊರ್ ಮಾಡಿದಂತ ಕುಟುಂಬದಲ್ಲಿ ಹುಟ್ಟಿ ನಾನು ನಮ್ಮ ತಾತನ ಮೊಮ್ಮಗನಾಗಿ ನಾನು ಯಾವುದೇ ತರದ ಮಹಿಳೆಯರಿಗಾಗ್ಲಿ ಇನ್ನೊಂದಾಗ್ಲಿ ನಾನು ಆ ಕೆಲಸ ಮಾಡೋಂಥ ವ್ಯಕ್ತಿನೂ ನಾನು ಕೂಡ ಮಾಡುವಿಲ್ಲ, ಸಂಸ್ಕೃತಿ ಕಲ್ತಿಲ್ಲ. ಆ ಸಂದರ್ಭದಲ್ಲಿ ಹೇಳ್ತೀನಿ, ಒಂದ್ ನಿಮಿಷ ಹೇಳ್ತೀನಿ. ಆ ಕುಟುಂಬದಲ್ಲಿ ಏನ ಮಾಡಿದೆ, ಆಗ ಹಿಂಗಾಯ್ತೆ ಮೋದಿ, ನಮ್ಮ ಪರಿಸ್ಥಿತಿ ಹಿಂಗಾಗ್ಬಿಟ್ಟು ನಮ್ಮ ಮನೆ ಕುಟುಂಬನ ತಗೊಂಡು ಕೋರ್ಟ್ ನಿಲ್ಲಿಸ್ಬಿಟ್ರು. ನಾವು ಇಷ್ಟೆಲ್ಲ ಮಾಡಿ ಏನ್ ಪ್ರಯೋಜನ ಆಯ್ತು ಅಂದ್ಬಿಟ್ಟು ಒಂದಿನ ನಾನು ಹೇಳ್ಕೊಂಡು ಕಣ್ಣೀರ್ ಹಾಕ್ತೇವೆ ಗುರು, ನಾನು ಇದೀನಿ ಬಿಡು, ನಿನ್ಗೆ ಯಾಕೆ, ನಾನು ನಿಮ್ಮ ಅಣ್ಣ